ಕೆಪಿ ಅಗ್ರಹಾರ ಠಾಣೆಯ ಎಸ್ಐ ಗೋವಿಂದರಾಜು ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಹೆಸರನ್ನ ಈಗ ಎಸ್ಐ ಪ್ರಸ್ತಾಪಿಸಿದ್ದಾರೆ. ಇದೇ ವಿಷಯಕ್ಕೆ ನಗರ ಪೊಲೀಸ್ ಆಯುಕ್ತರಿಗೆ ಲಿಖಿತ ದೂರು ಕೂಡ ಸಲ್ಲಿಕೆಯಾಗಿದೆ. ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಹೆಸರು ಯಾರು ಇರಬಹುದು? ಹಾಗಾದ್ರೆ ಹಿರಿಯ ಅಧಿಕಾರಿಗಳು ಇದೇ ವಿಷಯಕ್ಕೆ ನಗರ ಪೊಲೀಸ್ ಆಯುಕ್ತರಿಗೆ ಲಿಖಿತ ದೂರು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇಲಾಖಾ ತನಿಖೆಗೆ ಈಗ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರ್ ಈಗ ಸೂಚನೆ ಕೊಟ್ಟಿದ್ದಾರೆ. ಲಿಖಿತ ದೂರು ಹಿನ್ನೆಲೆ ತನಿಖೆ ಮಾಡಿ ವರದಿ ನೀಡಲಿಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಈ ತನಿಖೆಯಿಂದ ಆ ಹಿರಿಯ ಅಧಿಕಾರಿಗಳ ಹೆಸರು ಪ್ರಸ್ತಾಪ ಆಗಿದೆಯಲ್ಲ, ಅವ್ರು ಯಾರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ ಏನಾದರೂ ಇರಬಹುದು. ಒಟ್ಟಿನಲ್ಲಿ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ಒಂದು ಕಡೆ ಈಗ ತನಿಖೆಗೆ ಈಗ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಒಂದು ಕಡೆ ಈಗ ಕೆಪಿ ಅಗ್ರಹಾರ ಠಾಣೆಯ ಎಸ್ಐ ಗೋವಿಂದರಾಜು ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಹಿರಿಯ ಅಧಿಕಾರಿಗಳ ಹೆಸರು ಈಗ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆಂಕಟೇಶ್? ಸಚಿನ್, ಚೀಟಿ ವ್ಯವಹಾರ ಮಾಡ್ತಿದ್ದಂತಹ ಇಬ್ಬರು ಆರೋಪಿಗಳ ವಿರುದ್ಧ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿರುತ್ತೆ. ಆ ಪ್ರಕರಣವನ್ನು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳ ಜೊತೆ ಡೀಲ್ ಅನ್ನ ಮಾಡಿ ಅವರ ಜೊತೆ ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಜೊತೆಗೆ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದರಲ್ಲಿ 1 ಲಕ್ಷ ರೂಪಾಯಿ ಹಣವನ್ನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಉಳಿದ 4 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡಬೇಕಂತ ಹೇಳಿರ್ತಾರೆ. ಆಗ ಮೈಸೂರು ರಸ್ತೆಯಲ್ಲಿರುವಂತಹ ಒಂದು CR ಗ್ರೌಂಡ್ ಬಳಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಕರೆಸಿಕೊಂಡಂತಹ ಆರೋಪಿಗಳು ಅವರು ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಹಣವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಗೋವಿಂದರಾಜ್ ಅವರನ್ನು ಕೂಡ ವಶಕ್ಕೆ ಪಡಿತಾರೆ. ಸೊ ಆ ಒಂದು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅವರು ಆರೋಪಿಗಳು ಏನಿರ್ತಾರೆ ದೂರುದಾರರು, ಸದ್ಯ ಅವರು ದೂರುದಾರರು ಕೊಟ್ಟಿರುವಂತಹ ಆಡಿಯೋಗಳಿಂದ ಆ ಒಂದು ಆಡಿಯೋದಲ್ಲಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಗೋವಿಂದರಾಜ್ ಅವರು ಕೂಡ ಈ ಹಿರಿಯ ಅಧಿಕಾರಿಗಳಿಗೂ ಕೂಡ ಹಣವನ್ನು ಕೊಡಬೇಕು ಅಂತ ಹೇಳಿ ಮಾತಾಡಿರುವಂತಹ ಆಡಿಯೋವನ್ನ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ಹಿರಿಯ ಅಧಿಕಾರಿಗಳು ಯಾರ್ಯಾರು, ಅವರಿಗೆ ಹಣವನ್ನ ಎಷ್ಟು ಕೊಡಬೇಕಾಗಿತ್ತು, ಈ ಹೆಸರುಗಳನ್ನ ಯಾಕೆ ಅವರು ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಸದ್ಯ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಇಲಾಖೆ ತನಿಖೆಯನ್ನ ಮಾಡೋದಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಕೂಡ ಈಗ ಒಂದು ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ. ಯಾಕಂದ್ರೆ ಅಷ್ಟು ಈಸಿಯಾಗಿ ಒಬ್ಬ ಹಿರಿಯ ಅಧಿಕಾರಿಯ ಮೇಲೆ ಇವರು ಆರೋಪವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಈ ಹಿಂದೆ ಏನಾದರೂ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಹಣವನ್ನ ಪಡೆದುಕೊಂಡಿದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಸದ್ಯ ಈಗ DCP ಆಗಿರ್ಬೋದು, ACP ಆಗಿರ್ಬೋದು ಈ ಅಧಿಕಾರಿಗಳನ್ನ ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಸದ್ಯ ಈ ದೂರುದಾರರು ಏನಿದ್ದಾರೆ ಅವರ ವಿರುದ್ಧ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಅಂತವರ ವಿರುದ್ಧ ತನಿಖೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೂಡ ವಾರೆಂಟ್ ಅನ್ನ ಇಶ್ಯೂ ಮಾಡ್ತಾ ಇದ್ರು. ಆ ವಾರೆಂಟ್ ಅನ್ನ ತೆಗೆದುಕೊಂಡು ಕೊಡುವಂತಹ ವೇಳೆಯಲ್ಲಿ ಕೂಡ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಅವರಿಗೆ ಈ ವಾರೆಂಟ್ ಅನ್ನ ಇಶ್ಯೂ ಮಾಡದೆ ಅವರಿಗೆ ಹೇಳ್ತಾ ಇದ್ರು. ಆ ಒಂದು ಹೇಳುವಂತಹ ಸಂದರ್ಭದಲ್ಲಿ ಕೂಡ ಅವರಿಂದ ಹಣವನ್ನು ಪಡೆದುಕೊಂಡು ಈ ವಾರೆಂಟ್ ಅನ್ನ ಇಶ್ಯೂ ಮಾಡ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕೂ ಕೂಡ ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಕೂಡ ಸದ್ಯ ಅಮಾನತು ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸಾಕಷ್ಟು ದೂರಿದ್ರು ಕೂಡ ಯಾಕೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಈ ರೀತಿಯಾದಂತಹ ಲೋಪದೋಷಗಳಾಯ್ತು ಅನ್ನೋಂಥದ್ದು ಕೂಡ ಸದ್ಯ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಈಗ ಇನ್ಸ್ಪೆಕ್ಟರ್ ಕೊಟ್ಟಿರುವಂತಹ ಆಡಿಯೋ ಏನಿದೆ ಅದರನ್ನು ಕೂಡ ಅಸಲಿ ಸತ್ಯ ಏನು ಅನ್ನೋಂಥದ್ದು ಕೂಡ ತನಿಖೆ ಮಾಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.